ಭಾರತವ ಕಾಪಾಡುತ್ತಿದೆ ಏಸಯ್ಯ. ಸ್ತೋತ್ರ ಏಸಯ್ಯ, ನಮನ ಏಸಯ್ಯ. ಸ್ತೋತ್ರ ಏಸಯ್ಯ, ನಮನ ಏಸಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ. ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಆಮೆನ್. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಉತ್ತಮವಾದಂತಹ ಹಾಡಿಗಾಗಿ ಸೋದರ ಜಾನ್ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗುವಾಗ ಮತ್ತಾಯನು ಬರೆದಂತಹ ಸುವಾರ್ತೆ 28ನೇ ಅಧ್ಯಾಯ 28ನೇ ಅಧ್ಯಾಯದಲ್ಲಿ 9ನೇ ವಚನವನ್ನ ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದಂತಹ ಸುವಾರ್ತೆ 28ನೇ ಅಧ್ಯಾಯ 9ನೇ ವಚನ. ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ದೇವರ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕವಾದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಹೊಸ ವರ್ಷದ ಹೊಸ ದಿನಗಳಲ್ಲಿ ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದು ಆತನನ್ನು ಎದುರುಗೊಳ್ಳುವ ಪ್ರತಿಯೊಬ್ಬ ವಿಶ್ವಾಸಿಯು ಈ ಮಾತುಗಳನ್ನ ಕೇಳುವುದಕ್ಕೆ ಹಂಬಲಿಸುವಂತವರಾಗಿದ್ದಾರೆ. ನಾವೆಲ್ಲರೂ ಕೂಡಿ ಬಂದಿರುವಾಗ ಈ ಬೆಳಗಿನ ಜಾವದಲ್ಲಿ ಶಿಷ್ಯರನ್ನ ಸಂಧಿಸಿದಂತ ದೇವರು ನಮಗೂ ಸಹ ಈ ಮಾತುಗಳನ್ನ ಈ ಬೆಳಗಿನ ಜಾವದಲ್ಲಿ ತಿಳಿಸುವಂತವರಾಗಿದ್ದಾರೆ. ನಿಮಗೆ ಶುಭವಾಗಲಿ ಅಂದನು. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಮ್ಮನ್ನು ದೇವರು ಈ ಲೋಕದಲ್ಲಿ ತನ್ನ ಮಹಿಮೆಗಾಗಿ ಆರಿಸಿಕೊಂಡಿದ್ದಾನೆ. ಆದುದರಿಂದ ಆತನು ಯಾವಾಗಲೂ ನಮಗೆ ಶುಭವನ್ನೇ ಹಾರೈಸುವಂತವನಾಗಿದ್ದಾನೆ, ನಮಗೆ ಹಿತವನ್ನೇ ಬಯಸುವಂತವನಾಗಿದ್ದಾನೆ. ನಮ್ಮ ಅಭಿವೃದ್ಧಿಯಲ್ಲಿ ಆತನು ಸಂತೋಷಿಸುವಂತವನಾಗಿದ್ದಾನೆ, ನಮ್ಮ ಸಂತೋಷದಲ್ಲಿ ಆತನು ಉಲ್ಲಾಸಿಸುವಂತವನಾಗಿದ್ದಾನೆ. ಶಿಷ್ಯರ ಜೀವಿತದಲ್ಲಿಯೂ ಸಹ ದೇವರು ಇದೇ ರೀತಿಯಾದಂತಹ ಬಯಕೆಗಳನ್ನ ಹೊಂದಿದವನಾಗಿ ಅವರಿಗೆ ಈ ಮಾತುಗಳನ್ನ ತಿಳಿಸುವಂತವನಾಗಿದ್ದಾನೆ. ಕರ್ತನು ಅವರನ್ನ ಸಂಧಿಸುವಾಗ ನಿಮಗೆ ಶುಭವಾಗಲಿ ಎಂಬುದಾಗಿ ಹೇಳುವುದನ್ನ ನಾವಿಲ್ಲಿ ಗಮನಿಸುವಂತವರಾಗಿದ್ದೇವೆ. ದೇವರ ಮಕ್ಕಳಾದಂತ ನಾವು ಪ್ರತಿನಿತ್ಯವೂ ಆತನ ಸನ್ನಿಧಿಯಲ್ಲಿ ಸೇರಿ ಬರುವಾಗ ಕರ್ತನಿಂದ ಈ ಆಶೀರ್ವಾದವನ್ನ ನಾವು ಹೊಂದುತ್ತೇವೆ ಎಂಬುದಾಗಿ ನಂಬುವುದು ಬಹಳ ಅವಶ್ಯವಾಗಿದೆ. ಪ್ರತಿನಿತ್ಯ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಕಾರ್ಯಕ್ರಮದಲ್ಲಿ ಕೂಡಿ ಬರುವಾಗ ಈ ದೇವರ ಉನ್ನತವಾದ ಸುಮಧುರವಾದ ಮಾತುಗಳನ್ನ ಆಲಿಸುವಂತ ಸೌಭಾಗ್ಯವನ್ನ ದೇವರು ನಮಗೆ ದಯಪಾಲಿಸುವಂತವನಾಗಿದ್ದಾನೆ. ದೇವರು ನಮ್ಮ ಹಿತಕ್ಕಾಗಿ ನುಡಿಯುವಂತ ಪ್ರತಿಯೊಂದು ಆಶೀರ್ವಾದವು ನಮ್ಮ ಜೀವಿತದಲ್ಲಿ 100ಕ್ಕೆ 100ರಷ್ಟು ತುಂಬಿಕೊಳ್ಳಲು ಸಾಧ್ಯ. ಮತ್ತು ಈ ಆಶೀರ್ವಾದವನ್ನ ನಾವು ಹೊಂದಿಕೊಳ್ಳಬೇಕಾಗಿದೆ. ದೇವರು ಕೊಡುವಂತ ಈ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕಾಗ್ತದೆ. ಈ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವಷ್ಟು ನಂಬಿಕೆ ನಮ್ಮಲ್ಲಿ ತುಂಬಿಕೊಳ್ಳಬೇಕಾಗ್ತದೆ. ಇದಕ್ಕಾಗಿ ದೇವರು ಹೇಳಿದ ಮಾತು, ಶಿಷ್ಯರಿಗೆ ಈ ಮಾತುಗಳನ್ನ ಹೇಳ್ತಾನೆ. ಮತ್ತಾಯ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 12ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಅವರಿಗೆ ಈ ಮಾತುಗಳನ್ನ ಮತ್ತೊಮ್ಮೆ ಹೇಳಿರುವುದನ್ನ ನಾವು ನೋಡಬಹುದಾಗಿದೆ. 10ನೇ ಅಧ್ಯಾಯ 12ನೇ ವಚನ. ಹನ್ನೊಂದರಿಂದ ಓದಿಕೊಳ್ಳೋಣ. ನೀವು ಯಾವುದೊಂದು ಊರಿಗೆ ಅಥವಾ ಹಳ್ಳಿಗೆ ಸೇರಿದಾಗ ಅಲ್ಲಿ ಯೋಗ್ಯರು ಯಾರೆಂದು ವಿಚಾರಣೆ ಮಾಡಿ ಮುಂದಕ್ಕೆ ಹೊರಡುವ ತನಕ ಅವರಲ್ಲೇ ಇರ್ರಿ. ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ. ದೇವರು ಶುಭವಾಗಲಿ ಎಂಬುದಾಗಿ ಹೇಳುವಾಗ ತನ್ನ ಭಕ್ತರಿಗೂ ಕೂಡ ಈ ಭೂಮಿ ಮೇಲೆ ಅಂತಹದೇ ಆಶೀರ್ವಾದಗಳನ್ನ
ಕೊಟ್ಟು ನೀವು ಹೋಗುವಂತಹ ಪ್ರತಿಯೊಂದು ಮನೆಯಲ್ಲಿಯೂ, ನೀವು ಸಂಧಿಸುವಂತಹ ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ಈ ಮಾತುಗಳನ್ನೇ ಆಡಿರಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ದೇವರ ಮಕ್ಕಳಾದಂತ ನಾವು ಈ ಭೂಮಿ ಮೇಲೆ ದೇವರಿಂದ ಶುಭವನ್ನೇ ಹೊಂದಲು ಬಯಸುವಂತ ಮಕ್ಕಳಾಗಿರುವುದರಿಂದ ಮತ್ತು ದೇವರು ನಮಗಾಗಿ ಮಾಡುವ ಶುಭದ ಆಲೋಚನೆಗಳು ತಿಳಿದವರಾಗಿರುವುದರಿಂದ, ದೇವರ ಮನಸ್ಸನ್ನ ಅರಿತವರಾಗಿರುವುದರಿಂದ, ಕ್ರಿಸ್ತನಲ್ಲಿರುವಂತ ಮನಸ್ಸು ನಮಗೂ ಇರಬೇಕಾಗಿರುವುದರಿಂದ ಈ ಭೂಮಿ ಮೇಲೆ ನಾವು ಯಾರನ್ನೇ ಆಗಲಿ ಎಂಥವರನ್ನೇ ಆಗಲಿ ಸಂಧಿಸುವಾಗ ನಮ್ಮ ಬಾಯಿಂದ ಬರಬೇಕಾದಂತ ದೇವರ ಪ್ರೀತಿಯ ಮಾತುಗಳು ನಿಮಗೆ ಶುಭವಾಗಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೀವು ನಿಮಗೆ ಶುಭವಾಗಲಿ ಎಂಬುದಾಗಿ ಹೇಳುವಾಗ ಅವರು ಅದಕ್ಕೆ ಪಾತ್ರರಾಗಲು ಯೋಗ್ಯರಾಗಿದ್ದರೆ ಆ ಶುಭವು ಅವರಿಗೆ, ಆ ಮಾತುಗಳು ಶುಭವನ್ನ ತರುವಂತದ್ದಾಗಿರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಈ ಮಾತುಗಳನ್ನ ಶಿಷ್ಯರಿಗೆ ಹೇಳ್ತಾನೆ ಮತ್ತು ಶಿಷ್ಯರ ಮಧ್ಯದಲ್ಲಿ ತಾನು ಅವರನ್ನು ಬಿಟ್ಟು ಹೋಗುವಾಗ ಇದೇ ಮಾತನ್ನ ಹೇಳುವಂತವನಾಗಿದ್ದ. ಕರ್ತನು ಇವತ್ತು ನಮಗೂ ಕೂಡ ಈ ಮಾತುಗಳನ್ನ ಕಲಿಸುತ್ತಾನೆ, ತಿಳಿಸುತ್ತಾನೆ ಮತ್ತು ಈ ಮಾತುಗಳಿಂದ ನಮ್ಮನ್ನ ಹರಿಸುವಂತವನಾಗಿದ್ದಾನೆ. ಪ್ರತಿದಿನವೂ ದೇವರಿಂದ ಶುಭವನ್ನೇ ಆಶಿಸುವಂತ ನಾವು ಈ ಭೂಮಿ ಮೇಲೆ ಎಲ್ಲರಿಗೂ ಶುಭವನ್ನೇ ಕೂಡ ಹರಿಸಬೇಕಾಗಿದೆ. ಅದನ್ನೇ ದೇವರು ನಮಗೆ ಕಲಿಸಿಕೊಟ್ಟಿದ್ದಾನೆ. ಅದನ್ನೇ ಶಿಷ್ಯರಿಗೆ ಆತನು ಹೇಳುವಂತವನಾಗಿದ್ದಾನೆ. ಆತನನ್ನ ಪ್ರೀತಿಸುವಂತ ದೇವರ ಮಕ್ಕಳಾದ ನಾವು ಯಾವತ್ತು ಎಂದು ಯಾರಿಗೂ ಕೇಡನ್ನ ಬಯಸುವುದನ್ನ ದೇವರು ಇಷ್ಟಪಡುವುದಿಲ್ಲ. ಅದಕ್ಕಾಗಿಯೇ ದೇವರು ತನ್ನ ಪ್ರೀತಿಯಲ್ಲಿ ಅತ್ಯಮೂಲ್ಯವಾದಂತ ಉನ್ನತವಾದಂತ ಗುಣವನ್ನ ನಮಗೆ ಕಳಿಸಿದ್ದಾನೆ. ನಿನ್ನ ವೈರಿಯನ್ನ ಪ್ರೀತಿಸು, ನಿನ್ನ ವೈರಿ ಹಸದಿದ್ದರೆ ಅನ್ನವನ್ನ ಇಕ್ಕು. ಪ್ರಿಯ ದೇವ ಜನರೇ, ಶುಭವಾಗಲಿ ಎಂಬುದಾಗಿ ಹೇಳುವಾಗ ದೇವರು ಒಳ್ಳೆಯವರಿಗೂ ಕೆಟ್ಟವರಿಗೂ ಒಳ್ಳೆಯದನ್ನೇ ಮಾಡುವಂತ ದೇವರಾಗಿರುವುದರಿಂದ ಆತನ ಮಕ್ಕಳಲ್ಲಿಯೂ ಅಂತಹದೇ ಗುಣ ಯಾವಾಗಲೂ ತುಂಬಿರಬೇಕೆಂಬುದಾಗಿ ಇಷ್ಟಪಡುವಂತವನಾಗಿದ್ದಾನೆ. ಆತನ ವಾಕ್ಯದಲ್ಲಿ ಹೇಳ್ತಾನೆ, ನಿನ್ನ ನೆರೆಯವನನ್ನ ಪ್ರೀತಿಸು ಎಂಬುವಾಗ ನಿನಗೆ ಪ್ರೀತಿ ತೋರಿಸುವವರನ್ನೇ ಪ್ರೀತಿಸುವುದರಿಂದ ಉತ್ತಮವಾಗಿ ನೀನೇನು ಮಾಡ್ಲಿಕ್ಕಾಗುವುದಿಲ್ಲ. ಎಲ್ಲರೂ ಹಾಗೆ ಮಾಡ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇರುವುದಿಲ್ಲ. ಆದರೆ ನೀವು ನನ್ನವರಾಗಿರುವುದರಿಂದ, ನನ್ನ ಜನರಾಗಿರುವುದರಿಂದ, ನಾನು ಆರಿಸಿಕೊಂಡವರಾಗಿರುವುದರಿಂದ, ನನ್ನ ಮಂದೆಯು, ನನ್ನ ಹಿಂಡು ನನ್ನ ಪ್ರಜೆಯು ಆಗಿರುವುದರಿಂದ ನೀವು ನನ್ನಲ್ಲಿದ್ದಂತ ಮನಸ್ಸನ್ನ ಹೊಂದಿದವರಾಗಿದ್ದುಕೊಂಡು ನನ್ನ ಸ್ವಭಾವವನ್ನೇ ಈ ಭೂಮಿ ಮೇಲೆ ಪ್ರತಿಬಿಂಬಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಪ್ರೀತಿಯು ಈ ಭೂಮಿ ಮೇಲೆ ಎಂಥದ್ದಾಗಿರಬೇಕೆಂಬುದಾಗಿ ಹೇಳುವಾಗ ಇತರರಿಗಿಂತ ಉನ್ನತವಾಗಿರಬೇಕಾಗಿದೆ. ನಿಮ್ಮ ಕ್ರಿಯೆಗಳು, ನಿಮ್ಮ ನಡವಳಿಕೆಗಳು, ನಿಮ್ಮ ನಂಬಿಕೆಗಳು ಈ ಭೂಮಿ ಮೇಲೆ ಬೇರೆಯವರಿಗಿಂತ ಉನ್ನತವಾಗಿರಬೇಕಾಗಿದೆ. ಅದಕ್ಕಾಗಿಯೇ ನಾನು ನಿಮ್ಮನ್ನ ಆರಿಸಿಕೊಂಡು ನನ್ನಲ್ಲಿರುವಂತ ಈ ಉನ್ನತವಾದಂತ ಪ್ರೀತಿಯ ಸ್ವಭಾವವನ್ನ ನಿಮಗೆ ದಯಪಾಲಿಸಿದವನಾಗಿದ್ದೇನೆ. ಆ ಪ್ರೀತಿಯ ನಿಜ ಗುಣವು ಬೆಳಕಾಗಿ ನಿಮ್ಮಲ್ಲಿ ಈ ಭೂಮಿ ಮೇಲೆ ನಿಮ್ಮ ಜೊತೆಯಲ್ಲಿರುವಂತ ಎಲ್ಲರಿಗೂ ಸಹ ನಿಮ್ಮಿಂದ ಪ್ರಕಾಶಿಸಲ್ಪಡಬೇಕಾಗಿದೆ. ಪ್ರಿಯ ದೇವ ಜನರೇ, ದೇವರ ಮಾತುಗಳು ನಮಗೆ ಅಮೂಲ್ಯವಾದದ್ದಾಗಿಯೂ ಉತ್ಕೃಷ್ಟವಾದದ್ದಾಗಿಯೂ ಜೀವವುಳ್ಳವುಗಳು ಆಗಿವೆ. ಇವುಗಳನ್ನ ನಾವು ನಂಬುವುದಾದರೆ ದೇವರ ಪ್ರತಿಯೊಂದು ಮಾತಿನಲ್ಲಿರುವಂತ ಆಶೀರ್ವಾದವನ್ನ ನಾವು ಪಡೆದುಕೊಳ್ತೇವೆ. ನಿಮಗೆ ಶುಭವಾಗಲಿ ಎಂಬುದಾಗಿ ಹೇಳಿದ ದೇವರು ಎಲ್ಲರಿಗೂ ಶುಭವನ್ನೇ ಬಯಸುವುದರಿಂದ ನಮ್ಮಿಂದ ಎಲ್ಲರಿಗೂ ಶುಭವನ್ನೇ ಹಿತವನ್ನೇ ಬಯಸುವಂತದನ್ನ ದೇವರು ನೋಡುವಂತವನಾಗಿದ್ದಾನೆ. ಅದಕ್ಕಾಗಿಯೇ ಈ ಭೂಮಿ ಮೇಲೆ ಪ್ರತಿದಿನ ದೇವರು ನಮಗೆ ಈ ಶುಭದ ಮುಂಜಾನೆಯನ್ನ ದಯಪಾಲಿಸುವಂತವನಾಗಿದ್ದಾನೆ. ಈ ಒಂದು ಬೆಳಗನ್ನ ಕಾಣುವಾಗ ಪ್ರತಿಯೊಬ್ಬ ದೇವರ ಮಕ್ಕಳು ಬೆಳಗಿನಲ್ಲಿ ಯಾರನ್ನಾದರೂ ಸಂಧಿಸುವಾಗ ನಾವು ಸುಲಭವಾಗಿ ಶುಭೋದಯ ಎಂಬುದಾಗಿ ಹೇಳ್ತೇವೆ, ಅಂದ್ರೆ ಗುಡ್ ಮಾರ್ನಿಂಗ್. ಬೇರೆ ಭಾಷೆಗಳಲ್ಲಿ ಗುಡ್ ಮಾರ್ನಿಂಗ್ ಎಂಬುದಾಗಿ ಹೇಳ್ತಾರೆ, ನಾವು ಕನ್ನಡದಲ್ಲಿ ಶುಭೋದಯ ಎಂಬುದಾಗಿ ಕೇಳ್ತೇವೆ. ಈ ಶುಭೋದಯ ಎಲ್ಲರಿಗೂ ಶುಭವಾಗಲಿ ಎಂಬುವಂತ ಅರ್ಥವನ್ನೇ ಕೊಡುವಂತದ್ದಾಗಿದೆ. ಇದು ಯೇಸು ಕ್ರಿಸ್ತನು ನಮಗೆ
ಕಲಿಸಿಕೊಟ್ಟಿರುವಂತ ಆತನ ಉನ್ನತವಾದಂತ ಅಮೂಲ್ಯವಾದಂತ ವಾಕ್ಯವಾಗಿದೆ. ಜೀವವುಳ್ಳ ವಾಕ್ಯಗಳಾಗಿವೆ. ಪ್ರತಿಯೊಬ್ಬರ ಬದುಕಿನಲ್ಲಿ ದೇವರ ಮಕ್ಕಳು ಎದುರು ನೋಡಬೇಕಾದಂತ ಒಂದು ಉನ್ನತವಾದಂತ ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆತನು ಒಳ್ಳೆಯವರಿಗೂ ಕೆಟ್ಟವರಿಗೂ ಒಳ್ಳೆಯದನ್ನ ಮಾಡ್ತಾನೆ. ಒಳ್ಳೆಯವರ ಹೊಲದಲ್ಲಿಯೂ ಮಳೆಯನ್ನು ಸುರಿಸ್ತಾನೆ, ಕೆಟ್ಟವರ ಹೊಲದಲ್ಲಿಯೂ ಮಳೆಯನ್ನು ಸುರಿಸ್ತಾನೆ. ಒಳ್ಳೆಯವರಿಗೂ ಸೂರ್ಯನು ಬೆಳಕನ್ನು ಕೊಡ್ತಾನೆ, ಕೆಟ್ಟವರಿಗೂ ಸೂರ್ಯನು ಬೆಳಕನ್ನು ಕೊಡುವಂತನಾಗಿದ್ದಾನೆ. ಸೂರ್ಯಚಂದ್ರರು ಭೂಮಿ ಮೇಲೆ ಯಥಾರ್ಥವಾಗಿ ದೇವರ ಪ್ರೀತಿಯನ್ನ ಹಂಚುತ್ತಿರುವಾಗ ಆತನನ್ನ ಪ್ರೀತಿಸುವಂತ, ಆತನ ಪ್ರೀತಿಯನ್ನ ಅನುಭವಿಸುವಂತ, ಆತನ ಪ್ರೀತಿಯ ನಿತ್ಯತೆಯನ್ನ ಅರ್ಥ ಮಾಡಿಕೊಂಡಿರುವಂತ ನಾವು ನಮಗೆ ಎಲ್ಲವನ್ನ ಕೊಟ್ಟು ಆ ಪ್ರೀತಿಯನ್ನು ವ್ಯಕ್ತಪಡಿಸುವಂತ ನಾಲಿಗೆಯನ್ನು, ಬಾಯಿಯನ್ನು ದಯಪಾಲಿಸಿರುವಂತ ದೇವರಾದ ಯೆಹೋವನ ಸನ್ನಿಧಾನದಲ್ಲಿ ಆತನ ಈ ಉನ್ನತವಾದ ಗುಣವನ್ನ ಯಾವಾಗಲೂ ಎಲ್ಲರಿಗೂ ಸಹ ನಾವು ಪ್ರಚುರಪಡಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಅದಕ್ಕಾಗಿಯೇ ಆತನು ಶಿಷ್ಯರ ಬಳಿಗೆ ಬಂದು ನಿಮಗೆ ಶುಭವಾಗಲಿ ಎಂಬುದಾಗಿ ಹೇಳಿದನು. ಅದಕ್ಕಾಗಿಯೇ ದೇವರು ಅವರನ್ನ ಈ ಭೂಮಿ ಮೇಲೆ ಸೇವೆ ಮಾಡುವುದಕ್ಕೆ ಕಳಿಸುವಾಗ, ನೀವು ಹೋಗಿ ಯಾರ ಮನೆಯಲ್ಲಾದರೂ ಉಳುಕೊಂಡ್ರೆ ಅವರಿಗೆ ಶುಭವಾಗಲಿ ಅನ್ನಿರಿ ಎಂಬುದಾಗಿ ಹೇಳಿದರು. ಯಾರು ಏನಿದ್ದಾರೋ ಹೇಗಿದ್ದಾರೋ ಅದರ ಗೊಡವೆ ನಮಗೆ ಬೇಕಾಗಿದೆ. ದೇವರು ಹೇಳಿದ ಮಾತುಗಳಿಗೆ ವಿಧೇಯರಾಗಬೇಕಾದದ್ದು ನಮ್ಮ ಕರ್ತವ್ಯ. ಅನೇಕ ಸಾರಿ ನಮಗೆದುರಾಗಿ ನಮಗೆ ಆಗದವರು ಬಂದರೆ ಅವರನ್ನ ನಾವು ವಿಶ್ ಮಾಡೋದಿಲ್ಲ. ಅನೇಕ ಸಾರಿ ನಮಗೆ ತೊಂದರೆ ಕೊಡೋರು ಬಂದ್ರೆ ಅವರು ನಾವು ವಿಶ್ ಮಾಡೋದಿಲ್ಲ. ಅನೇಕ ಸಾರಿ ಯಾರಿಂದಾದ್ರೂ ನಮಗೆ ನೋವಾಗಿದ್ದರೆ ಅವರನ್ನ ವಿಶ್ ಮಾಡೋದಿಲ್ಲ. ಆದ್ರೆ ದೇವರ ಮಕ್ಕಳಾದಂತ ನಾವು ದಿನನಿತ್ಯವೂ ಎಲ್ಲರಿಗೂ ಶುಭವನ್ನೇ ಹಾರೈಸಬೇಕಾಗಿದೆ. ಅದನ್ನ ದೇವರು ನಮಗೆ ಮಾಡಿ ತೋರಿಸಿದ್ದಾನೆ. ದಿನನಿತ್ಯವೂ ಅದನ್ನ ನೋಡುವಂತವರಾಗಿದ್ದೇವೆ, ನಮ್ಮ ಕಣ್ಣಿಗೆ ಕಾಣುವಂತದ್ದಾಗಿದೆ. ಪ್ರತಿನಿತ್ಯವೂ ದೇವರು ಎಲ್ಲರನ್ನ ಆಶೀರ್ವದಿಸಿ ಈ ಭೂಮಿ ಮೇಲೆ ಕಾಪಾಡುತ್ತಿರುವಾಗ ಆತನ ಚಿತ್ತವು ಎಲ್ಲರೂ ಹಿತಕರವಾಗಿ ಇರಬೇಕೆಂಬುದೇ ಆತನ ಉದ್ದೇಶವಾಗಿದೆ. ಹೀಗಿರುವುದರಿಂದ ನಾವು ಕೂಡ ಈ ಭೂಮಿ ಮೇಲೆ ಏನೇ ನಡೆದರೂ ಏನೇ ಆದರೂ ದೇವರ ಮನಸ್ಸನ್ನ ಹೊಂದಿದವರಾಗಿ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಎಲ್ಲರ ಬದುಕಿನಲ್ಲಿಯೂ ಒಳ್ಳೆಯದನ್ನೇ, ಹಿತವನ್ನೇ ಬಯಸಬೇಕಾಗಿದೆ. ಯಾಕಂತಂದ್ರೆ ನಾವು ತಂದೆಗೆ ತಕ್ಕ ಮಕ್ಕಳಾಗಿ ಆತನನ್ನ ಪ್ರೀತಿಸುವಂತ ಆತನ ಮುದ್ದಿನ ಮಕ್ಕಳಾಗಿ ಜೀವಿಸುತ್ತಿದ್ದೇವೆ. ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಆ ಪ್ರೀತಿಯಲ್ಲಿ ಈ ಭೂಮಿ ಮೇಲೆ ನಾವು ಬದುಕುತ್ತಿದ್ದೇವೆ. ಆ ಪ್ರೀತಿಯನ್ನೇ ಅನುಭವಿಸುತ್ತಿದ್ದೇವೆ. ಆ ಪ್ರೀತಿಯನ್ನ ಈ ಭೂಮಿ ಮೇಲೆ ಎಲ್ಲರೂ ಉಚಿತವಾಗಿ ದೇವರ ಮಕ್ಕಳಾದ ನಮ್ಮಿಂದ ಕೂಡ ಅನುಭವಿಸುವುದಕ್ಕೆ, ಇದರಿಂದ ಕೆಟ್ಟವರಾದಂತ ಈ ಲೋಕದ ಜನರು ಒಳ್ಳೆಯ ದೇವರನ್ನ ಕಂಡುಕೊಂಡು ಆತನನ್ನು ಆರಾಧಿಸುವುದಕ್ಕಾಗಿ, ನಮ್ಮಂತೆಯೇ ಆತನನ್ನ ಪ್ರೀತಿಸುವುದಕ್ಕಾಗಿ, ಆತನ ಮಹಿಮಾತಿಶಯವಾದ ಗುಣ, ಪ್ರೀತಿ, ಸ್ವಭಾವಗಳನ್ನ ಅರಿತು ಆತನಿಗೆ ಅಡ್ಡ ಬಿದ್ದು ಆತನನ್ನ ಗೌರವಿಸುವುದಕ್ಕಾಗಿ ದೇವರು ನಮ್ಮಲ್ಲಿ ಕಾರ್ಯ ಮಾಡುವಂತವನಾಗಿದ್ದಾನೆ. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಈ ಸತ್ಯವನ್ನ ಅರಿಯಬೇಕಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ದೇವರ ಈ ಮಾತುಗಳನ್ನು ನಮ್ಮ ಜೀವಿತದಲ್ಲಿ ನೆಲೆಗೊಳಿಸಬೇಕಾದ್ರೆ, ಸ್ವಾಮಿ ಹೇಳ್ತಾನೆ, ಯಾರಾದರೂ ನಿಮಗೆ ನೀವು ಶುಭವಾಗಲಿ ಎಂಬುದಾಗಿ ಹೇಳುವಾಗ ಆ ಶುಭವು ಅವರ ಜೊತೆಯಲ್ಲಿ ಹೇಗಿರ್ತದೆ ಅಂತಂದ್ರೆ, ಅವರು ಯೋಗ್ಯರಾಗಿದ್ರೆ ಮಾತ್ರ ಆ ಶುಭ ಅವರ ಮೇಲೆ, ಅವರ ಜೀವಿತದಲ್ಲಿ ಇರ್ತದೆ. ಹಾಗಾದ್ರೆ ನಮಗೂ ಕೂಡ ಆ ಶುಭಗಳು ಇರಬೇಕಾದ್ರೆ ಆ ಯೋಗ್ಯತೆ, ಅರ್ಹತೆಗಳು ನಮ್ಮಲ್ಲಿಯೂ ಇರಬೇಕಲ್ಲವೇ? ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ದೇವರು ನಮಗೆ ಶುಭವಾಗಲಿ ಎಂಬುದಾಗಿ ಪ್ರತಿನಿತ್ಯ ಬಯಸುವಾಗ ಆ ಶುಭವನ್ನ ಹೊಂದಿಕೊಳ್ಳಬೇಕಾದ್ರೆ ನಾವು ಕೂಡ ಅರ್ಹತೆಯನ್ನ, ಅಯೋಗ್ಯತೆಯನ್ನ ಪಡೆದುಕೊಳ್ಳಬೇಕಾಗಿದೆ. ಹೇಗೆ ಆ ಶುಭ, ಆ ಆಶೀರ್ವಾದಗಳು ನಮಗೆ ಸಿಗುವಂತವುಗಳಾಗಿವೆ? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಲ್ಲಿ, 1 ಮತ್ತು 2ನೇ ವಚನದಲ್ಲಿ ಈ ಮಾತುಗಳನ್ನ ನಾವು ನೋಡುವಂತವರಾಗಿದ್ದೇವೆ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು.
ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು ಅಂದನು. ನಿಮಗೆ ಶುಭವಾಗಲಿ ಎಂಬುದಾಗಿ ಹೇಳಿದಂತಹ ದೇವರು ನಮಗೆ ಶುಭವನ್ನೇ ಹರಿಸುತ್ತಾನೆ. ಆದರೆ ಆ ಶುಭಕ್ಕೆ ನಾವು ಪಾತ್ರರಾಗಬೇಕಾದ್ರೆ ಅದಕ್ಕೆ ನಾವು ಯೋಗ್ಯರಾಗಿರಬೇಕಾಗ್ತದೆ. ಆ ಶುಭವನ್ನ ಹೊಂದುವುದಕ್ಕೆ ಯೋಗ್ಯರಾಗಿರ್ಬೇಕಾಗ್ತದೆ. ಆ ಯೋಗ್ಯತೆಯನ್ನ ಪಡೆದುಕೊಳ್ಳುವುದು ಹೇಗೆ, ಕಂಡುಕೊಳ್ಳುವುದು ಹೇಗೆ, ಅದನ್ನ ಮೋಸೆಯ ಧರ್ಮಶಾಸ್ತ್ರದಲ್ಲಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಚನದಲ್ಲಿ ಹೇಳ್ತಾರೆ. ನಿಮ್ಮನ್ನ ಉನ್ನತ ಸ್ಥಳ, ಎಲ್ಲಾ ಜನಾಂಗಗಳಿಗಿಂತ ಉನ್ನತವಾದಂತ ಸ್ಥಾನಕ್ಕೆ ನಾನು ತೆಗೆದುಕೊಂಡು ಹೋಗ್ತೇನೆ. ನಿಮ್ಮನ್ನ ಎಲ್ಲಾ ಜನರಿಗಿಂತ ಎತ್ತರವಾಗಿ ಇಡ್ತೇನೆ. ನೀವು ಮೇಲಣ್ಣನವರಾಗಿರ್ತೀರಿ. ದೇವರ ಆಶೀರ್ವಾದ ನಮ್ಮನ್ನು ತುಂಬಿಕೊಳ್ಳುವಾಗ ದೇವರು ಎಲ್ಲಾ ವಿಧದಲ್ಲಿಯೂ ನಮ್ಮನ್ನು ಆಶೀರ್ವದಿಸ್ತಾನೆ. ಅದನ್ನೇ ಯೋವೇಲನು ನಮಗೆ ತಿಳಿಸ್ತಾನೆ, ಹೇಗೆ ದೇವರ ಆಶೀರ್ವಾದವು ನಮ್ಮ ಜೀವನದಲ್ಲಿ ತುಂಬಿಕೊಳ್ಳುತ್ತದೆ ಎಂಬುದಾಗಿ. ಯೋವೇಲ 2ನೇ ಅಧ್ಯಾಯದಲ್ಲಿ ಇದನ್ನ ನಾವು ಓದಿದ್ವಿ. ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನ ಮಾಡುವನು. ದೇವರನ್ನ ಪ್ರೀತಿಸುವಂತ ದೇವ ಜನರಿಗೆ ದೇವರು ಶುಭವಾಗಲಿ ಎಂಬುದಾಗಿ ಹೇಳಿದಂತ ತನ್ನ ಮಕ್ಕಳಿಗೆ ಆ ಶುಭಕ್ಕೆ ಅವರು ಪಾತ್ರರಾಗಿದ್ದರೆ ಈ ಆಶೀರ್ವಾದಗಳನ್ನ ದೇವರು ನಮ್ಮ ಜೀವಿತದಲ್ಲಿ ತುಂಬುವಂತವನಾಗಿದ್ದಾರೆ. ದಿನನಿತ್ಯವೂ ಆತನ ಈ ಮಾತುಗಳು ನಮ್ಮ ಕಿವಿಗೆ ಬೀಳುತ್ತವೆ. ಭೂಮಿಯೇ ಭೂಮಿಯೇ ಹೆದರಬೇಡ, ದೇವರ ಮಗನೇ ದೇವರ ಮಗಳೇ ಹೆದರಬೇಡ, ಹರ್ಷಿಸು ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನ ಮಾಡುವ. ಪ್ರತಿನಿತ್ಯವೂ ದೇವರು ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ಮಾಡುತ್ತಾ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ನಮ್ಮನ್ನ ನಡೆಸುತ್ತಾ ಮುನ್ನಡೆಸುವಂತವನಾಗಿದ್ದಾನೆ. ಆಗ ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ದೇವರ ಸನ್ನಿಧಾನದಲ್ಲಿ ಸಂತೋಷವಾಗಿ ಇರುವಂತ ಅವಕಾಶವನ್ನ ಸ್ವಾಮಿ ನಮಗೆ ಕೊಡ್ತಾನೆ. ಆತನು ಮುಂಗಾರನ್ನು ತಕ್ಕ ಹಾಗೆ ನಿಮಗೆ ಕೊಡುವನು. ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲಿನಂತೆಯೇ ನಿಮಗೆ ಸುರಿಸುವನು. ಈ ಭೂಮಿ ಮೇಲೆ ಸಂತೃಪ್ತಿಯಿಂದ ಜೀವಿಸಲು ಬೇಕಾದಂತ ಸೌಭಾಗ್ಯವನ್ನ ಆತನು ನಮಗೆ ಕೊಡುವಂತವನಾಗಿದ್ದಾನೆ. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, 26ನೇ ವಚನದಲ್ಲಿ, ನೀವು ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ನಾವು ದೇವರ ಮಾತಿಗೆ ಯೋಗ್ಯರಾಗಿ ಜೀವಿಸಿದ್ದಾದರೆ ದೇವರು ನಮ್ಮನ್ನು ಎಂದಿಗೂ ಆಶಾಭಂಗ ಪಡಿಸುವುದಿಲ್ಲ. ಆತನು ಹೇಳಿದಂತ ಶುಭವಾಗಲಿ ಆಶೀರ್ವಾದವು ದಿನನಿತ್ಯವೂ ನಮಗೆ ಶುಭವನ್ನೇ ತರುತ್ತಾ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ನಮ್ಮನ್ನು ಆಶೀರ್ವದಿಸುತ್ತಾ ಅಭಿವೃದ್ಧಿ ಪಡಿಸುತ್ತಾ ಉನ್ನತವಾದಂತ ಸ್ಥಳದಲ್ಲಿ ನಮ್ಮನ್ನ ಸೇರಿಸುವಂತಾಗಿದೆ. ಈ ಆಶೀರ್ವಾದವನ್ನ ದೇವರು ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಮಕ್ಕಳಿಗೆ ಹೇಗೆ ಕೊಟ್ಟು ಆಶೀರ್ವದಿಸಿ ಈ ಭೂಮಿ ಮೇಲೆ ಅದನ್ನ ಅನುಭವಿಸೋದಕ್ಕೆ ಕೊಡ್ತಾನೆ ಎಂಬುದನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. 112ನೇ ಕೀರ್ತನೆಯಲ್ಲಿ 1ರಿಂದ ಕೆಲವೊಂದು ವಚನಗಳು. ಯಾಹೋವನಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನು ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದು. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿಯು ಮೂಡುವುದು. ದೇವರೇ, ಇದು ದೇವರ ಆಶೀರ್ವಾದ. ನೀತಿವಂತನ ಬದುಕಿನಲ್ಲಿ ಶುಭವನ್ನ ನಾವು ಕಾಣುವಂತವರಾಗಿದ್ದೇವೆ. ನೀತಿವಂತರು ಯಾರು? ಯಾರು ದೇವರ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುತ್ತಾ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ಆತನಲ್ಲಿ ಸಂತೋಷಿಸುತ್ತಾರೋ, ಆತನಿಗೆ ಉಲ್ಲಾಸವನ್ನ ತರ್ತಾರೋ, ಆತನ ಮೆಚ್ಚುಗೆಗೆ ಪಾತ್ರರಾಗ್ತಾರೋ ಅಂತವರಿಗೆ ಆತನ ಮಾತುಗಳಿಂದ ಶುಭವಾಗುವಂತ ಯೋಗ್ಯತೆಯನ್ನ ಪಡೆದುಕೊಳ್ಳುವಂತವರಾಗಿದ್ದಾರೆ. ಮತ್ತು ಆ ಯೋಗ್ಯತೆಯನ್ನ ಹೊಂದಿದಂತವರು ದೇವರ ಮಾತುಗಳಲ್ಲಿ ಹೇಳಿರುವಂತ ಪ್ರತಿಯೊಂದು ಆಶೀರ್ವಾದವನ್ನ ತುಂಬಿಕೊಳ್ಳುವಂತವರಾಗಿದ್ದಾರೆ. ದೇವರ ಮಕ್ಕಳಾದ ನಮಗೆ ಆತನಿಂದ ನಿತ್ಯಕ್ಕೂ ಶುಭದ ಮಾತುಗಳನ್ನೇ ಆಡುತ್ತಾ ಹಿತವನ್ನೇ ಬಯಸುತ್ತಾ ನಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ಯಾವ ಚಿಂತೆ ನಮ್ಮ ಹೃದಯಕ್ಕೆ ಮುಟ್ಟದ ಹಾಗೆ
ಸಮೀಪಕ್ಕೆ ಬಾರದ ಹಾಗೆ ಸದಾಕಾಲ ಹರ್ಷದಿಂದ, ಉಲ್ಲಾಸದಿಂದ, ಸಂತೋಷದಿಂದ ಜೀವಿಸುವುದನ್ನೇ ಇದು ನೋಡುವಂತವನಾಗಿದ್ದಾನೆ. ಹೆತ್ತ ತಾಯಿ ಹೇಗೆ ತನ್ನ ಮಕ್ಕಳು ತನ್ನ ಕಣ್ಣ ಮುಂದೆ ಆರೋಗ್ಯದಿಂದ, ಸಂತೋಷದಿಂದ, ಉತ್ಸುಕತೆಯಿಂದ, ಸಂಭ್ರಮದಿಂದ ದಿನನಿತ್ಯವೂ ಆಡಿ ಬೆಳೆಯುತ್ತಾ ಅಭಿವೃದ್ಧಿ ಹೊಂದುವುದನ್ನ ನೋಡಿ ಸಂತೋಷಿಸುತ್ತಾಳೋ, ಹಾಗೆಯೇ ನಮ್ಮನ್ನ ಹೆತ್ತ ತಂದೆಯಾದ ದೇವರು, ನಮ್ಮನ್ನು ಸೃಷ್ಟಿ ಮಾಡಿದಂತ ತಂದೆಯಾದ ದೇವರು ನಮ್ಮ ಬದುಕಿನಲ್ಲಿಯೂ ಅಂತಹ ದಿನಗಳನ್ನೇ ಆತನು ಎದುರು ನೋಡುವಂತವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನಗಳು ಕೆಟ್ಟವುಗಳಾಗಿವೆ. ಮುಂದಿನ ದಿನಮಾನಗಳು ಇನ್ನೂ ಅತಿ ಭಯಂಕರವಾದಂತ ಕೆಟ್ಟ ದಿನಗಳನ್ನ ಈ ಭೂಮಿ ನೋಡುವಂತದ್ದಾಗಿದೆ. ಆದರೆ ದೇವರ ಮಕ್ಕಳಾದ ನಮಗೆ ದೇವರು ಈ ಹೊಸ ವರ್ಷದಲ್ಲಿ, ಈ 2025ನೇ ಇಸವಿಯಲ್ಲಿ ಈ ವಾಗ್ದಾನವನ್ನ ನೀಡಿದ್ದಾನೆ. ಭೂಮಿಯೇ ಹೆದರಬೇಡ, ಹರ್ಷಿಸಿ ಉಲ್ಲಾಸಿಸು, ಯೆಹೋವನು ನಿನಗೆ ಮಹತ್ ಕಾರ್ಯಗಳನ್ನ ಮಾಡು. ಯಾಕಂತಂದರೆ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿದ್ದುಕೊಂಡು ಪ್ರತಿ ನಿತ್ಯ ಈ ಬೆಳಗನ್ನ ನಮ್ಮನ್ನ ಆಶೀರ್ವದಿಸುವಂತನಾಗಿದ್ದಾನೆ. ಈ ಮಾತುಗಳಿಂದ ನಮ್ಮನ್ನ ಆರಿಸುವಂತನಾಗಿದ್ದಾನೆ. ನಿಮಗೆ ಶುಭವಾಗಲಿ, ಹಾಗೆಯೇ ಆಗಲಿ. ಆದ್ರೆ ಆ ಶುಭವನ್ನು ಹೊಂದಿಕೊಳ್ಳಲು ನಾವು ಯೋಗ್ಯರಾಗಿರಬೇಕಾದ್ರೆ, ಆ ಯೋಗ್ಯತೆಯನ್ನು ಪಡ್ಕೊಳ್ಳಬೇಕಾದ್ರೆ ಈ ಭೂಮಿ ಮೇಲೆ ನಮ್ಮ ಎಡಕ್ಕೆ 10,000 ಜನರು, ಬಲಕ್ಕೆ 20,000 ಜನರು ಸತ್ತು ಬಿದ್ದರು. ನೀನು ಅದನ್ನ ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವಷ್ಟೇ ಎಂಬುದಾಗಿ ದೇವರು ಹೇಳಿದ ಮಾತು ನಮ್ಮ ಜೀವಿತದಲ್ಲಿ ಮುಂದಿನ ದಿನಮಾನಗಳಲ್ಲಿ ನೆರವೇರಬೇಕಾದರೆ ನಾವು ದೇವರು ಹೇಳಿದ ಮಾತಿಗೆ ಯೋಗ್ಯರಾಗಿ ಜೀವಿಸಬೇಕು. ಅಯೋಗ್ಯತೆಯನ್ನ ದೇವರ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ಮಾತ್ರ ಪ್ರತಿಯೊಬ್ಬ ಮಾನವನು ಹೊಂದಲು ಸಾಧ್ಯ. ಅದನ್ನು ವಿಶೇಷವಾಗಿ ಕ್ರೈಸ್ತರಾದ ನಮಗೆ, ದೇವರ ಭಕ್ತರಾದ ನಮಗೆ, ದೇವರನ್ನ ಪ್ರೀತಿಸುವಂತ ಆತನ ಪ್ರಜೆಯು, ಆತನ ಮಂದಿಯು, ಆತನ ಹಿಂಡು, ಆತನ ಪರಿಶುದ್ಧ ಯಾಜಕ ಜನಾಂಗವಾದ ನಮಗೆ ಸ್ವಾಮಿ ದಯಪಾಲಿಸಿದ್ದಾರೆ. ಅದನ್ನು ಹೊಂದಿಕೊಳ್ಳಲು ಬಯಸುವುದಾದರೆ ನಾವು ನಮ್ಮ ಜೀವಿತದಲ್ಲಿ ದೇವರನ್ನ ಪ್ರೀತಿಸಬೇಕಾಗಿದೆ. ಆತನನ್ನ ಪ್ರೀತಿಸುವ ಜನಾಂಗ ನಾವಾಗಬೇಕಾದರೆ ಆತನ ಆಜ್ಞೆಗಳನ್ನ ಭಕ್ತಿಯಿಂದಲೂ ಭಯದಿಂದಲೂ ಕೈಕೊಂಡು ಜೀವಿಸಬೇಕಾಗಿದೆ. ನೀವು ನಾನು ಹೇಳುವ ಈ ಮಾತುಗಳಿಗೆ ವಿಧೇಯರಾಗಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಈ ಎಲ್ಲಾ ಶುಭಗಳು ನಿಮಗೆ ಪ್ರಾಪ್ತವಾಗುವು ಎಂಬುದಾಗಿ ಹೇಳ್ತಾರೆ. ಆ ಎಲ್ಲಾ ಶುಭಗಳು ಯಾವುವು? ಇನ್ನೊಂದು ಸಾರಿ ನಾನು ವಿಮೋಚನ ಕಾಂಡ 28ನೇ ಅಧ್ಯಾಯದಲ್ಲಿ ಓದಲು ಇಷ್ಟಪಡುವಂತನಾಗಿದ್ದೇನೆ. ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ಯಾವ HMP ವೈರಸ್ಗೂ ನಾವು ಹೆದರಬೇಕಾಗಿಲ್ಲ. ಯಾವ ಕೊರೋನಾ ಇನ್ನೊಂದ್ಸಾರಿ ಬಂದರೂ ನಾವು ಭಯ ಪಡಬೇಕಾಗಿಲ್ಲ. ಯಾಕಂತಂದ್ರೆ ದೇವರ ಮಾತುಗಳು ನಮ್ಮನ್ನು ಆವರಿಸಿಕೊಂಡಿವೆ. ನಮ್ಮ ಸುತ್ತಲೂ ಕೋಟೆಗಳಾಗಿ ದೇವರು ನಿರ್ಮಿಸಿದ್ದಾನೆ. ದೇವರು ನಮಗೆ ಭದ್ರಕೋಟೆಯಾಗಿದ್ದಾನೆ, ಬಲವಾದ ಬುರುಜ್ ಆಗಿದ್ದಾನೆ. ಆತನು ನಮ್ಮ ಜೊತೆಯಲ್ಲಿರುವಾಗ ಈ ಭೂಮಿ ಮೇಲೆ ಯಾವ ಉಪದ್ರವಗಳು ನಮ್ಮನ್ನು ಮುಟ್ಟುವುದಿಲ್ಲ. ಈ ಭೂಮಿ ಮೇಲೆ ಅಲ್ಲ ಕಲ್ಲೋಲವಾದರೂ ತನ್ನ ಮಕ್ಕಳನ್ನ ಮಾತ್ರ ದೇವರು ಯಾವತ್ತು ಉನ್ನತ ಸ್ಥಿತಿಯಲ್ಲಿ ಇರ್ತಾನೆ, ಸುಸ್ಥಿತಿಗೆ ತರ್ತಾನೆ, ಸುರಕ್ಷಿತವಾಗಿರಲು ಕಾಪಾಡುತ್ತಾನೆ. ದೇವರ ಮಕ್ಕಳಾದ ನಮಗೆ ಈ ಶುಭವನ್ನ ದೇವರು ಕೊಟ್ಟಿದ್ದಾರೆ. ಈ ಶುಭಕ್ಕೆ ನಾವು ಪಾತ್ರರಾಗಬೇಕಾದರೆ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯಬೇಕಾಗ್ತದೆ. ಆತನ ಆಜ್ಞೆಗಳನ್ನ ಈ ಬೆಳಿಗ್ಗೆ ಮತ್ತೊಂದು ಸಾರಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರ ವಾಕ್ಯವನ್ನು ಕೇಳುತ್ತಿರುವ ದೇವರ ಮಕ್ಕಳ ಹಿತಕ್ಕಾಗಿ ನಾನು ಓದಿ ತಿಳಿಸಿಬಿಡ್ತೇನೆ. ಈ ಕೊನೆ ಕಾಲದಲ್ಲಿ ಇದು ಬಹಳ ಪ್ರಾಮುಖ್ಯವಾಗಿದೆ. ದೇವರನ್ನ ಪ್ರೀತಿಸುವಂತ ದೇವ ಜನರಿಗೆ ಈ ಸತ್ಯವು ಬಹಳ ಪ್ರಾಮುಖ್ಯವಾಗಿದೆ. ಯಾಕಂತಂದ್ರೆ ಇದನ್ನೇ ದೇವರು ಇಸ್ರಾಯೇಲರಿಗೆ ಹೇಳಿದರು. ಅವರ ಸುರಕ್ಷತೆಗಾಗಿ ಕೊಟ್ಟಂತ ಈ ಪರಿಶುದ್ಧವಾದ ನಿಬಂಧನೆಗಳೇ ಈ ಭೂಮಿ ಮೇಲೆ ತನ್ನನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ಮಾನವನಿಗೂ ಎಲ್ಲಾ ಕಾಲಕ್ಕೂ ಸದಾ ಕಾಲವು ಸುರಕ್ಷತೆಯನ್ನ ಒದಗಿಸಿಕೊಡಲು ದೇವರು ಇಟ್ಟಿರುವಂತ ಆತನ ವಾಗ್ದಾನಗಳು ಹಾಗೂ ಆತನ ಅಪ್ಪಣೆಗಳು ಆಗಿವೆ. ಅದನ್ನ ಅರ್ಥ ಮಾಡಿಕೊಂಡು ಈ ಆಜ್ಞೆಗಳನ್ನ ಕೈಕೊಂಡು ನಡೆದಾಗ ಮಾತ್ರ ನಾನು ಮತ್ತು ನೀವು
ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಸುರಕ್ಷಿತವಾಗಿರ್ತೇವೆ. ದೇವರು ನಿಮಗೆ ಶುಭವಾಗಲಿ ಎಂಬುದಾಗಿ ಪ್ರತಿ ಬೆಳಗು ಹರಸುವಾಗ ಆ ಶುಭದ ಆಶೀರ್ವಾದಗಳನ್ನು ಹೊಂದಲು ನಾವು ಯೋಗ್ಯರಾಗುವಂತರಾಗಿದ್ದೇವೆ. ದೇವರ ವಾಕ್ಯಗಳನ್ನ, ಈ ಪರಿಶುದ್ಧವಾದಂತ ನಿಬಂಧನೆಗಳನ್ನ ಮತ್ತೊಮ್ಮೆ ನಾವು ಕೇಳೋಣ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 1ನೇ ವಚನದಿಂದ, ದೇವರು ಮುಂದಿನ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ದೇವರನ್ನ ಪ್ರೀತಿಸುವಂತ, ದೇವರನ್ನ ಅರ್ಥ ಮಾಡಿಕೊಂಡಂತ, ದೇವರನ್ನ ಆರಾಧಿಸುವಂತ ದೇವ ಜನರಿಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೊರತು, ಆತನ ತಂದೆಯಾದಂತ ಯೆಹೋವನ ಹೊರತು, ಪರಿಶುದ್ಧಾತ್ಮ ದೇವರ ಹೊರತು ಬೇರೆ ದೇವರುಗಳು ನಮಗೆ ಇರಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಿ ಆಗಲಿ, ಭೂಮಿಯಾಗಲಿ, ಕೆಣಗಳ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಬಾರದು, ಪೂಜೆ ಮಾಡಲು ಬಾರದು. ಇದು 2ನೇ ಆಜ್ಞೆ. 3ನೇ ಆಜ್ಞೆ, ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಯಾವ ಲಾಭಕ್ಕೆ ಆಗಲಿ, ಯಾವುದೇ ಕಾರಣಕ್ಕಾಗಲಿ ದೇವರ ಹೆಸರನ್ನ ನಾವು ಅಲ್ಲಗಳೆಯಬಾರದು. 4ನೇ ಆಜ್ಞೆ, ಸಬ್ಬತ್ ದಿನವನ್ನ ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಈ ಕೊನೆ ಕಾಲದಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೂ ಎದುರಾಗುವಂತ ಒಂದು ದೊಡ್ಡ ಶೋಧನೆ ಸಬ್ಬತ್ ದಿನದ ಆರಾಧನೆ. ಈಗಾಗಲೇ ದೇವ ಜನರು ಈ ಆರಾಧನೆಯನ್ನ ಕಳಕೊಂಡಿದ್ದಾರೆ. ಈಗ ಪ್ರತಿಯೊಬ್ಬ ದೇವ ಜನರನ್ನ ದೇವರು ಎಚ್ಚರಪಡಿಸುವಂತನಾಗಿದ್ದಾನೆ. ನನ್ನ ಪ್ರಜೆಗಳೇ, ನನ್ನ ಬಳಿಗೆ ಹಿಂತಿರುಗಿರಿ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನ ಪ್ರೀತಿಸುವಂತ ದೇವ ಜನರು ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯಲ್ಲಿ ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗೆ ಸಲ್ಲಬೇಕಾದಂತ ಘನ ಮಾನ ಸ್ತುತಿ ಸ್ತೋತ್ರಗಳನ್ನ ಆ ದಿನದ ಆರಾಧನೆಯ ಮುಖಾಂತರವಾಗಿ ಸಲ್ಲಿಸಬೇಕಾಗಿದೆ. 5ನೇ ಆಜ್ಞೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ಬಹುಕಾಲ ಇರುವೆ. 6ನೇ ಆಜ್ಞೆ, ನರಹತ್ಯೆ ಮಾಡಬಾರದು. 7, ವ್ಯಭಿಚಾರ ಮಾಡಬಾರದು. 8ನೇ ಆಜ್ಞೆ, ಕದಿಯಬಾರದು. 9ನೇ ಆಜ್ಞೆ, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. 10ನೇ ಆಜ್ಞೆ, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಯಾವುದನ್ನು ಆಶಿಸಬಾರದು. ಈ 10 ಆಜ್ಞೆಗಳು ದೇವರ ಪರಿಶುದ್ಧವಾದ ನಿಬಂಧನೆಗಳಾಗಿವೆ. ಈ ಆಜ್ಞೆಗಳನ್ನೇ ಸದಾ ಕಾಲವು ತನ್ನನ್ನು ಪ್ರೀತಿಸುವಂತ ತನ್ನ ಜನರು ಕೈಕೊಂಡು ನಡೆದು ಆತನ ಮಾತಿಗೆ ವಿಧೇಯರಾಗಬೇಕೆಂಬುದಾಗಿ ದೇವರು ಎದುರು ನೋಡುವಂತನಾಗಿದ್ದಾನೆ. ದೇವರು ನಿಮಗೆ ಶುಭವಾಗಲಿ ಎಂಬುದಾಗಿ ಹೇಳುವಾಗ ಆ ಶುಭವಾದ ಎಲ್ಲ ಆಶೀರ್ವಾದಗಳನ್ನ ನಾನು, ನನ್ನ ಕುಟುಂಬ, ನಮ್ಮ ಮಕ್ಕಳು ಅನುಭವಿಸಬೇಕಾದರೆ ನಾವು ಆ ಶುಭಕ್ಕೆ ಯೋಗ್ಯರಾಗಿ ಜೀವಿಸಬೇಕಾಗ್ತದೆ. ಈ ಶುಭದ ಆಶೀರ್ವಾದಗಳನ್ನ ಹೊಂದಲು ಯೋಗ್ಯರಾಗಿ ಜೀವಿಸಬೇಕಾದರೆ ದೇವರು ನಿಯಮಿಸಿರುವಂತ ಪರಿಶುದ್ಧವಾದ 10 ಆಜ್ಞೆಗಳನ್ನ ದಿನನಿತ್ಯವೂ ಪಾಲಿಸಬೇಕು. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ನಿಮಗೆ ಶುಭವಾಗಲಿ ಎಂದು ಹೇಳಿದಂತ ದೇವರು ನಮ್ಮೆಲ್ಲರಿಗೆ ಶುಭವನ್ನೇ, ಹಿತವನ್ನೇ ಬಯಸುತ್ತಾ ಈ ಶುಭದ ಆಶೀರ್ವಾದಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಮುಂದಿನ ದಿನಮಾನಗಳಲ್ಲಿ ನಾವು ಈ ಪರಿಶುದ್ಧವಾದ ದೇವರ ಮಾತುಗಳಿಗೆ ವಿಧೇಯರಾಗಿ ಜೀವಿಸುವುದಾದರೆ ಈ ಭೂಮಿಯ ಮೇಲೆ ಎಂತಹ ಅಲ್ಲ ಕಲ್ಲೋಲವಾದರೂ, ಈ ಭೂಮಿ ಮಾಯವಾದರೂ, ಆಕಾಶ ನಾಶವಾದರೂ ದೇವರ ಮಕ್ಕಳು ಮಾತ್ರ ಸದಾಕಾಲ ತನ್ನೊಡನೆ ಜೀವಿಸುವಂತೆ ದೇವರು ತನ್ನ ಕೃಪಾಶ್ರಯಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುವಂತನಾಗಿದ್ದಾನೆ. ಈ ಭೂಮಿ ಮೇಲೆ ನಮ್ಮನ್ನ ಸುರಕ್ಷಿತವಾಗಿರುವಂತನಾಗಿದ್ದಾನೆ. ಮತ್ತು ಆತನು ಹೇಳಿದಂತ ಎಲ್ಲಾ ಶುಭಗಳನ್ನ ನಾವು, ನಮ್ಮ ಕುಟುಂಬ, ಮಕ್ಕಳು ಸದಾಕಾಲ ಅನುಭವಿಸುವಂತವರಾಗಿದ್ದೇವೆ. ಅಂತ ಆಶೀರ್ವಾದವನ್ನ ಬೆಳಗಿನ ಜಾವದಲ್ಲಿ ವಾಕ್ಯವನ್ನು ಕೇಳುವಂತ ದೇವರ ಮಂದಿಗೆ, ದೇವರ ಸಭೆಗೆ ಸದಾ ಕಾಲ ಅನುಗ್ರಹಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ನಿಮ್ಮಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅನಿಲ್ ಬೆನಕನಹಳ್ಳಿ ಅವರು ನಮ್ಮ ಜೊತೆಲಿ ಇರ್ತಕ್ಕಂಥದ್ದು ಬಹಳ ಸಂತೋಷ. ಅವರನ್ನ ಈ ಕಾರ್ಯಕ್ರಮಕ್ಕೆ ಈ ಸಮಯದಲ್ಲಿ ಮತ್ತೊಮ್ಮೆ ಆಹ್ವಾನಿಸ್ತೇನೆ. ಪ್ರಾರ್ಥನೆ ಮಾಡ್ತೀರಾ?
ಅನಿಲ್ ಅವರು. ಓಕೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಮಾಡಿ ತಿಳಿಸಬೇಕೆಂಬುದು ಕೇಳ್ಕೊಳ್ತಾನೆ. ಅಷ್ಟೇ. ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಫಸ್ಟ್. ನಾಳೆ ಡೆನ್ಸಿಲ್ ಎಕ್ಸಾಮ್ ಬರಿತಾ ಇದ್ದಾರೆ, ನಾಳೆ ದಿವಸ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಫಸ್ಟ್. ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ, ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅವರ ಮಗನು ಡೆನ್ಸಿಲ್, ಅವನು ನಾಳೆ BE ಎಕ್ಸಾಮ್ ಬರಿತಾ ಇದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದಾಗಿ ಕೇಳ್ಕೊಂಡಿದ್ದಾರೆ. ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಅಂತ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಮತ್ತೆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ನಮ್ಮಲ್ಲಿ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಈಗಾಗಲೇ ನಾನು ತಿಳಿಸ್ತಾನೆ ಇದ್ದೇನೆ. ಅವರನ್ನ ನೆನಪಲ್ಲಿಟ್ಟುಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಹೇಮಲತಮ್ಮ ಅವ್ರನ್ನ ಕೇಳ್ಕೊಳ್ತೇನೆ. ಸರ್ ಹೇಳಿ. ಅದೇ ನಾಗರಾಜು ಲಕ್ಷ್ಮಮ್ಮ ಅವ್ರಿಗೋಸ್ಕರ ಮತ್ತೆ ಆಶಾ ವೆಂಕಟೇಶ್ ಅವ್ರಿಗೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ. ನಾಗರಾಜು ರತ್ನಮ್ಮ, ನಾಗರಾಜು ಲಕ್ಷ್ಮಮ್ಮ, ಆಶಾ ವೆಂಕಟೇಶ್. ಆಯ್ತು, ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೆ ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಉಳಿಸಿ ನೀನು ಮಾಡಿದಂತ ಎಲ್ಲ ಮಹೋಪಕಾರಗಳಿಗಾಗಿ ನಿನಗೆ ಸ್ತೋತ್ರ ಯಜ್ಞಗಳನ್ನು ಸಲ್ಲಿಸ್ಲಿಕ್ಕೆ ನಮ್ಮನ್ನು ಕರ್ತಂದಿದ್ದೆ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ನೀನು ಮಹೋಪಕಾರಿಯಾಗಿದ್ದೀಯಲ್ಲಪ್ಪ. ಯಾವುದೇ ಪಾಪಗಳನ್ನು ಮಾಡಿದರೂ ಕ್ಷಮಿಸಿ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಕಾಯುವಾತ ನಮಗಿದೆ. ಹೌದಪ್ಪ. ಪರಾತ್ಪರನ ಮರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬ ಒಂದು ಆಶ್ರಯವಾದ ದುರ್ಗವು ಕೋಟೆಯು ಆಗಿರುವಂತಹ ಒಂದು ಮಾರ್ಗವನ್ನ ನೀನು ನಮ್ಗೆ ತೋರಿಸಿದ್ದೇ ಸ್ವಾಮಿ. ನಿನ್ನನ್ನು ನಂಬಿದ ಮಕ್ಕಳನ್ನ ಎಂದು ಕೈ ಬಿಡುವವನಲ್ಲ, ಆಶಾಭಂಗ ಪಡಿಸುವವನಲ್ಲ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಲು ನೀನು ನಮ್ಮ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡು ನಿನ್ನ ಪ್ರೀತಿಯನ್ನ, ನಿನ್ನ ಕೃಪೆಯನ್ನ, ನಿನ್ನ ಆಶೀರ್ವಾದವನ್ನ ನಮಗೆ ಸುರಿಸುತ್ತಾ ಬರ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ತಂದೆಯಾದ ದೇವರೇ, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬರದು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಎಂಬುದಾಗಿ ನಮಗೆ ಒಂದು ಆಶ್ವಾಸನೆ ನೀಡಿದ ತಂದೆ, ನಿನ್ನ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತೇವೆ. ನಿನಗೆ ಕೃತಜ್ಞತಾ ಸ್ತುತಿ ಯಜ್ಞಗಳನ್ನು ಸಲ್ಲಿಸುವ ಮನಸ್ಸನ್ನು ನಮಗೆ ದಯಪಾಲಿಸ ತಂದೆ. ನಿನ್ನನ್ನು ಆಶ್ರಯಿಸಿಕೊಂಡವರು ಧನ್ಯರಾಗಿದ್ದಾರಪ್ಪ. ಈ ಒಂದು ಮುಂದಿನ ದಿನಗಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ನಾವು ಭಯ ಪಡದೆ ನಿನ್ನನ್ನೇ ಆತುಕೊಂಡು ನಡೆಯುವ ಹಾಗೆ, ನಂಬಿಗಸ್ತರಾದ ಮಕ್ಕಳಾಗಿ ಜೀವಿಸುವ ಹಾಗೆ ಸ್ವಾಮಿ ನಮ್ಮಲ್ಲಿ ನಿನ್ನ ಆತ್ಮನ ಬಲ ಕೊಡು ಸ್ವಾಮಿ. ತಂದೆಯೇ, ನಿನ್ನ ಕೃಪೆ ಅಪಾರವಾದದ್ದಪ್ಪ. ಒಳ್ಳೆಯವರಿಗೂ ಕೆಟ್ಟವರಿಗೂ ನೀನು ಎಲ್ಲ ಸ್ವರಗಳನ್ನು ಒದಗಿಸಿ ಕೊಡ್ತಾ ಬಂದಿದ್ದೆ ಸ್ವಾಮಿ. ನಿನ್ನ ಪ್ರಕೃತಿಯ ಸೌಲಭ್ಯಗಳನ್ನು ಎಲ್ಲರಿಗೂ ಹೇಗೆ ಒದಗಿಸುತ್ತಾನೆ, ಅದೇ ರೀತಿಯಲ್ಲಿ ಸ್ವಾಮಿ ಮುಂದಿನ ದಿನಗಳಲ್ಲಿಯೂ ಪಾಪಿಗಳಾದ ನಮ್ಮನ್ನ ಶುದ್ಧೀಕರಿಸಿ ನಿನ್ನ ಸನ್ನಿಧಿಯಲ್ಲಿರಿಸಿ ಎಲ್ಲ ಕೇಡುಗಂಡಾಂತರಗಳಿಂದ ತಪ್ಪಿಸಿ ಕಾಪಾಡ ಅಪ್ಪ ತಂದೆ. ನಿನ್ನ ರಾಜ್ಯವು ಬರಲಿ ಸ್ವಾಮಿ. ಅದಕ್ಕಾಗಿ ನಿನ್ನ ಭಕ್ತರು ಹೀಗೆ ಗುಂಪು ಗುಂಪಾಗಿ ಸೇರಿ ನಿನ್ನ ವಾಕ್ಯಗಳನ್ನ ಕಲಿಸುವುದರ ಮೂಲಕ
ಮನಶುದ್ಧಿಗೊಂಡವರಾಗಿ ನಿನ್ನನ್ನು ಸೇವಿಸುವ ಮಕ್ಕಳಾಗಿ ಜೀವಿಸುವಂತೆ ಎಲ್ಲರನ್ನ ನಡೆಸಿ ಕಾಪಾಡಿಸುವ ತಂದೆ ಆದ ದೇವರೇ, ಕೊಟ್ಟಂತ ಈ ಅಮೂಲ್ಯ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಕೃತಜ್ಞತೆ ಸಲ್ಲಿಸ್ತೇವಪ್ಪ. ತಂದೆ, ನಿತ್ಯವೂ ಬೆಳಗಿನ ವೇಳೆಯಲ್ಲಿ ಕುಳಿತು ನಿನ್ನ ಸನ್ನಿಧಿಯಲ್ಲಿ ನಿನ್ನನ್ನು ಆರಾಧಿಸುವಾಗ ನಿನ್ನ ಕೃಪಾಶೀರ್ವಾದಗಳು, ನಿನ್ನ ವರಗಳು ನಿನ್ನ ಮಕ್ಕಳ ಮೇಲೆ ಬರುವುದನ್ನ ಅವರ ಜೀವಿತದಲ್ಲಿ ಅನುಭವದಿಂದ ತಿಳಿದುಕೊಂಡಿದ್ದೇವೆ ಸ್ವಾಮಿ. ಈ ವರಗಳ ಆಶೀರ್ವಾದಗಳನ್ನ ತಪ್ಪಿಸಿಕೊಳ್ಳದ ಹಾಗೆ ಸದಾ ನಿನ್ನ ಸನ್ನಿಧಿಯಲ್ಲಿ ಎಲ್ಲ ಮಕ್ಕಳನ್ನ ಸೇರಿಸಪ್ಪ. ಇನ್ನು ನಿನ್ನ ಸನ್ನಿಧಿಗೆ ಬಾರದ ಅನೇಕ ಕುರಿಗಳಿವೆ ಸ್ವಾಮಿ, ಅವುಗಳನ್ನ ನಿನ್ನ ಹಟ್ಟಿಯಲ್ಲಿ ಸೇರಿಸಪ್ಪ ತಂದೆಯೇ. ನಿದ್ರೆ ಬಂಪರ್ನಲ್ಲಿ ಇರುವಾಗ ಸ್ವಾಮಿ ಎಚ್ಚರಗೊಳಿಸು ಸ್ವಾಮಿ ತಂದೆಯೇ. ನಿನ್ನ ಕರುಣೆ ಅಪಾರವಾದದ್ದಪ್ಪ. ನಿನ್ನ ಕರುಣ ಹಸ್ತವನ್ನ ಎಲ್ಲರ ಮೇಲೆ ಚಾಚುತ್ತಾ ಬಂದಿದ್ದೀಯಪ್ಪ. ಇದನ್ನು ಸ್ವೀಕರಿಸಿ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿಯನ್ನ ನಮ್ಮೆಲ್ಲರಿಗೆ ನೀನು ದಯಪಾಲಿಸಿಕೊಡು. ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಸಪ್ಪ. ಈ ದಿವಸದಲ್ಲಿ ನಾವು ನಡೆಯಬೇಕಾದ ಮಾರ್ಗವನ್ನ ನಮಗೆ ಸೂಚಿಸು ಸ್ವಾಮಿ. ಎಲ್ಲ ಶೋಧನೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ಎಲ್ಲವನ್ನ ಎದುರಿಸುವ ಶಕ್ತಿಯನ್ನ ಕೊಡು ಸ್ವಾಮಿ. ಅಪ್ಪ, ಅನೇಕ ಮಕ್ಕಳು ತಮ್ಮ ಜೀವಿತದಲ್ಲಿ ನೊಂದು ನಿನ್ನ ಸನ್ನಿಧಿಯಲ್ಲಿ ಅನೇಕ ಬೇಡಿಕೆಗಳನ್ನ ಇಡುವಾಗ ಆ ಬೇಡಿಕೆಗಳನ್ನ ಈಡೇರಿಸುವಾತನು ನೀನಾಗಿದ್ದೀಯಪ್ಪ. ನಂಬಿಕೆಯಿಂದ ನಿನ್ನ ಸನ್ನಿಧಿಯಲ್ಲಿ ಬಂದಿರುವ ಮಕ್ಕಳಿಗೆ ಆಶಾ ಭಂಗಪಡಿಸಬೇಡ ಒಡೆಯನೆ ತಂದೆಯೇ. ಈ ದಿವಸದಲ್ಲಿಯೂ ಕೂಡ ಅನೇಕ ಬೇಡಿಕೆಗಳಿವೆ ಸ್ವಾಮಿ. ಈ ಬೇಡಿಕೆಗಳನ್ನು ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಳ್ಳಾಗಿದ್ದೇನೆ ತಂದೆಯಾದ ದೇವರೇ. ಸಹೋದರ ಡೇವಿಡ್ ರವರು ಅವರ ಕುಟುಂಬಕ್ಕಾಗಿ ನಿನ್ನಲ್ಲಿ ಮೊರೆ ಇಟ್ಟಿದ್ದಾರಪ್ಪ. ಆ ನಿನ್ನ ಭಕ್ತನ ಬೇಡಿಕೆಯನ್ನ ಈಡೇರಿಸು. ಅವರ ಮಗನು ಡೆನ್ಸಿಲ್ ಎಕ್ಸಾಮ್ ಬರೆಯುವಾಗ ಅಪ್ಪ ನಿನ್ನ ಕೃಪಾಶೀರ್ವಾದ ನೀಡು. ಒಳ್ಳೆ ಜ್ಞಾನ ವಿವೇಚನೆ ಕೊಡು ಸ್ವಾಮಿ. ನೀನು ಆ ಮಗನ ಜೀವಿತವನ್ನ ರೂಪಿಸು ಸ್ವಾಮಿ ತಂದೆಯೇ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನ ದಯಪಾಲಿಸು. ಆರೋಗ್ಯ ಭಾಗ್ಯ ಕೊಡು. ಆತ್ಮಿಕ ಬಲ ಕೊಡು ಸ್ವಾಮಿ. ಅದೇ ರೀತಿಯಲ್ಲಿ ಅಪ್ಪ ತಂದೆ ನಾಗರಾಜಪ್ಪ, ಲಕ್ಷ್ಮಮ್ಮ ಇವರಿಗೋಸ್ಕರ ಮಗಳು ಬೇಡಿಕೆ ಇಟ್ಟಿರುವಾಗ ಅವರ ಕುಟುಂಬದಲ್ಲಿ ಯಾವ ಸಮಸ್ಯೆಗಳಿವೆಯೋ ನೀನೇ ಆ ಮಕ್ಕಳನ್ನ ಕನಿಕರಿಸು ಸ್ವಾಮಿ. ಹಾಗೆ ತಂದೆ ಗಾಯತ್ರಿ, ಮೇಘನ ಹೆಮ್ಮಗಳ ಆಪರೇಷನ್ಗೆ ಹೋಗಬೇಕಾಗಿರುವ ಆ ಒಂದು ಆಪರೇಷನ್ ಸ್ವಾಮಿ ಸಕ್ಸಸ್ ಆಗಿ ಆ ಮಗಳ ಜೀವಿತದಲ್ಲಿ ಶುಭವು ಕೃಪೆಯೋ ಅವಳನ್ನ ಹಿಂಬಾಲಿಸುವಂತಾಗುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡಿಸು. ಹಾಗೂ ಮೋಹನ್, ಹೊನ್ನೂರಪ್ಪ, ಆನಂದ್, ರೇಣುಕಾ, ಮಂಜುನಾಥ್, ಐಜಾಕ್, ಪದ್ಮಾವತಿ, ರೂತು, ಲೋಕೇಶ್ ಹಾಗೂ ರಾಹುಲ್ ಮತ್ತು ರತ್ನಮ್ಮ, ಚಂದ್ರಪ್ಪ, ಪ್ರಸನ್ನ ಕುಮಾರ್, ಕೆಪಿರ್, ವಿಕ್ರಮ್, ಗಾಯತ್ರಿ, ಮೇಘನ ಅವರಿಗೋಸ್ಕರ ವಿಜಯ ಭಾಸ್ಕರ್ ಇವರೆಲ್ಲರಿಗಾಗಿ ಅಪ್ಪ ಅನ್ನೋದಿನ ಮೊರೆ ಇಡುವ ನಿಮ್ಮ ಮಕ್ಕಳ ಕಷ್ಟಗಳನ್ನ ನೀನು ಪರಿಹರಿಸು. ಇವರ ಕುಟುಂಬಗಳಲ್ಲಿ ಶಾಂತಿ ನೆಮ್ಮದಿಯನ್ನ ಕೊಡಿಸುವ. ಆರೋಗ್ಯದಾಯಕನೇ ನಿಮ್ಮ ಮಕ್ಕಳನ್ನು ಮುಟ್ಟಿಸುವ. ಹಾಗೂ ತಂದೆಯ ದೇವರೇ, ಈ ಒಂದು ಕುಟುಂಬದಲ್ಲಿ ಸೇರಿರುವಂತ ಹಿರಿಯ ಬೋಧಕರುಗಳನ್ನ ಹೆಚ್ಚೆಚ್ಚಾಗಿ ನೀನು ಬಲಪಡಿಸಪ್ಪ. ಅವರ ಬಾಯಿಂದ ಬರುವಂತ ನಿನ್ನ ವಾಕ್ಯಗಳ ಮೂಲಕ ಎಲ್ಲರನ್ನು ಸಂತೈಸು ತಂದೆ. ಸಲ್ಮಾನ್ ಪಾಸ್ಟ್ರು ಹಿರಿಯ ಮತ್ತು ಅನೇಕ ಹಿರಿಯ ಪಾಸ್ಟ್ರುಗಳು ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರನ್ನ ಬಲಪಡಿಸುವಂತವರಾಗಿದ್ದಾರಪ್ಪ ಸ್ವಾಮಿ. ಅವರನ್ನ ನೀನು ಅವರ ಕುಟುಂಬಗಳನ್ನ ಆಶೀರ್ವದಿಸಪ್ಪ ಸ್ವಾಮಿ ತಂದೆಯಾದ ದೇವರೇ. ಹಾಗೂ ಪಾಸ್ಟರ್ ರಾಜುರವರನ್ನ
ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸ್ಕೊಳ್ತೇನಪ್ಪ. ಬೆಳಿಗ್ಗೆ ಮತ್ತು ಸಂಜೆ ತಮ್ಮ ಜೀವಿತವನ್ನ ನಿನಗಾಗಿ ಮುಡುಪಾಗಿಟ್ಟಿರುವಾಗ, ಈ ಒಂದು ಕುಟುಂಬದ ಮೂಲಕ ಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಿರುವಾಗ ಸ್ವಾಮಿ, ನೀನೇ ಆ ಮಗನಿಗೆ ನಿನ್ನ ಆತ್ಮನ ಬಲ ಕೊಡು, ಜ್ಞಾಪಕ ಶಕ್ತಿ ಕೊಡಪ್ಪ, ಕಾರ್ಯಗಳನ್ನು ಮಾಡಲಿಕ್ಕೆ ಮಾರ್ಗದರ್ಶನ ನೀಡು ಸ್ವಾಮಿ. ಹಾಗೂ ಕೂಡಿ ಬಂದಂತ ಪ್ರತಿ ಒಂದೊಂದು ಕುಟುಂಬವನ್ನ ನಿನ್ನ ಕೃಪಾ ಸನ್ನಿಧಿಗೆ ಒಪ್ಪಿಸ್ಕೊಡ್ತೇನಪ್ಪ. ಒಬ್ಬೊಬ್ಬರ ಕುಟುಂಬದಲ್ಲಿ ಇರುವಂತ ಎಲ್ಲ ಸಮಸ್ಯೆಗಳನ್ನ ನೀನು ಬಗೆಹರಿಸಿ ನಡೆಸಿ ಕಾಪಾಡು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ನಿನ್ನ ಭಕ್ತಾದಿಗಳು ನಿನ್ನ ವಾಕ್ಯವನ್ನ ಹಂಚುವುದರ ಮೂಲಕ ನಿನ್ನ ಸೇವಕರಾಗಿ ತಮ್ಮ ಜೀವಿತವನ್ನ ಕಳೆಯಲು, ಅದರ ಮೂಲಕ ನಿನ್ನ ಸ್ವಾರ್ಥ ಸೇವೆಯು ಹೆಚ್ಚೆಚ್ಚಾಗಿ ಉಪಯೋಗವಾಗಲು ನೀನು ಆಶೀರ್ವಾದ ನೀಡು ಸ್ವಾಮಿ. ತಂದೆಯಾದ ದೇವರೇ, ಈ ದಿವಸದಲ್ಲಿ ನಮ್ಮ ಎಲ್ಲ ಕಾರ್ಯಗಳನ್ನ ಆರಂಭಿಸುವ ಮುನ್ನ ನಿನ್ನ ಸನ್ನಿಧಿಯಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೆ ನವ ಚೈತನ್ಯವನ್ನ ಕೊಟ್ಟು, ಜೀವಿತದಲ್ಲಿ ಆಶೀರ್ವಾದ ಅಭಿವೃದ್ಧಿಯನ್ನು ಕೊಟ್ಟು, ಎಲ್ಲ ಶೋಧನೆಗಳಿಂದ ಬಿಡುಗಡೆ ಕೊಟ್ಟು, ಮತ್ತೆ ಸಂಜೆ ವೇಳೆಯಲ್ಲಿ ನಿನ್ನ ಸನ್ನಿಧಿಗೆ ಬಂದು ನಿನ್ನನ್ನ ಆರಾಧಿಸುವ ಕೃಪೆ ಮಾಡಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನಪ್ಪ ಯೇಸು ಒಡೆಯನೇ, ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ನ್ಯೂನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನಗಳು ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಸ್ವಾಮಿ ಇಂದು ವಾಕ್ಯವನ್ನ ಹಂಚಿಕೊಟ್ಟ ನಿನ್ನ ಪ್ರಿಯ ದಾಸರ ಮೇಲೆಯೂ, ಹಾಗೂ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ, ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಹಿರಿಯರ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದವು ಇಂದು ಎಂದೆಂದು ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೇನ್. 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 ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದಂತ ಎಲ್ಲ ದೇವರ ಮಂದಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ, ಹಾಗೂ ಸಹೋದರ ಜಾಂಡ್ರಿವುಡ್ ಅವರಿಗೂ, ಹಾಗೂ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರರಿಗೂ, ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿದಂತ ಹಿರಿಯರಂತ ಹೇಮಲತಾ ಭಕ್ತರಾಜಮ್ಮ ಅವರಿಗೂ, ಕೂಡಿ ಬಂದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಆತನ ಶುಭವು ನಮ್ಮನ್ನ ಆವರಿಸಿಕೊಳ್ಳಲಿ. ಆತನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನು ನಮ್ಮೊಂದಿಗಿದ್ದು ಈ ದಿನವನ್ನು ನಡೆಸಲಿ. ನಮ್ಮ ಕುಟುಂಬ ಮಕ್ಕಳನ್ನ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ದಿನನಿತ್ಯವೂ ಕಾಯಲಿ. ಹಾಗೂ ಮತ್ತೆ ಸಾಯಂಕಾಲ ಆತನ ಸನ್ನಿಧಾನಕ್ಕೆ ಹರ್ಷ ಉಲ್ಲಾಸದಿಂದ ಕೂಡಿ ಬರುವಾಗೆ ಕಾಪಾಡಲಿ ಎಂಬುದಾಗಿ ಬೇಡುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಶುಭವಾಗಲಿ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಪಾಸ್ಟರ್, ನಿಮ್ಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು. ಹೇಮಲತಾ ಭಕ್ತರಾಜವರು ಒಳ್ಳೆ ಅವರ ಪ್ರಾರ್ಥನೆಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. Praise God. Praise God.